ಯಾವಾಗ ನೀವು ಪೂರ್ತಿ ಶ್ರದ್ಧೆಯಿಂದ, ಪೂರ್ತಿ ಮನಸ್ಸಿನಿಂದ, ಪೂರ್ತಿ ಇಚ್ಛೆಯಿಂದ ಏನಾದರೂ ಬಯಸಿದರೆ ಎಲ್ಲ ಬ್ರಹ್ಮಾಂಡ, ನಕ್ಷತ್ರ, ಗಾಳಿ, ಸಮಯದ ಪ್ರತಿಕ್ಷಣ ನಿಮಗೆ ನಿಮ್ಮ ಗುರಿಯೆಡೆ ಕರೆದೊಯ್ಯುತ್ತದೆ. 18 ವರ್ಷ, 16,574 ದಿನಗಳು, 94,66,560 ನಿಮಿಷ, 250 ಮ್ಯಾಚ್, 10 ಪ್ಲೇ ಆಫ್, 4 ಫೈನಲ್ಗಳ ನಂತರ ಕೊನೆಗೂ RCB ಚಾಂಪಿಯನ್ ಆಯಿತು. ಆ ಕ್ಷಣ, ಪ್ರತಿ ಉಸಿರು, ಪ್ರತಿಯೊಂದು ಮಿಡಿತ, ಪ್ರತಿ ಕನಸಿನಲ್ಲಿ RCB ಫ್ಯಾನ್ಸ್ ನೋಡಿರುವ ಕನಸು ಇವತ್ತು ಟ್ರೋಫಿಯ ಮುಖಾಂತರ RCBಗೆ ಸಿಕ್ಕಿತು. ಆ ಹೋರಾಟ 2008ರಲ್ಲಿ ಶುರುವಾಯಿತು, 2009ರಲ್ಲಿ ಮುಗಿದು ಹೋಗುತ್ತಿತ್ತು, 2011ರಲ್ಲಿಯೂ ಕೂಡ ಮುಗಿದು ಹೋಗುತ್ತಿತ್ತು, 2016ರಲ್ಲಿ ಪೂರ್ತಿಯಾಗುವುದರಲ್ಲೇ ನಿಂತು ಹೋಯಿತು. ಅದು ಈ ವರ್ಷ ಪೂರ್ತಿಗೊಂಡಿದೆ. RCBಯನ್ಸ್ ಮನಸ್ಸಿನಿಂದ ಹೇಳುತ್ತಾರೆ, ಪ್ರಯತ್ನ ಮಾಡುವವರ ಸೋಲು ಎಂದಿಗೂ ಆಗುವುದಿಲ್ಲ. ಮತ್ತು ಈ ವರ್ಷ, ಈ ಸಲ ಕಪ್ ನಮ್ದಾಯಿತು. ಆ ವಿರಾಟ್ ಕೊಹ್ಲಿಯ ಕಣ್ಣಿನಿಂದ ಬಿದ್ದಿರುವ ಹನಿಗಳು ತಿಳಿಸುತ್ತಿದ್ದವು. ಪ್ರತಿ ವರ್ಷ ಸೋಲು ಹೇಗೆ ಫ್ಯಾನ್ಸ್ನ ಮನಸ್ಸು ಮುರಿದಿತ್ತೋ, ವಿರಾಟ್ ಬಿಕ್ಕಿಸಿ ಬಿಕ್ಕಿಸಿ ಅಳುತ್ತಿದ್ದರು. ಆಗ ಅವರು ತಿಳಿಸಿದರು, ಪ್ರತಿಯೊಂದು ಟ್ರೋಲ್ ಮನಸ್ಸಿಗೆ ನೋವು ಮಾಡಿತು, ಮತ್ತೆ ಮೋಜಾಯಿತು. ಮತ್ತು ಇವತ್ತು RCB ಉತ್ತರ ನೀಡಿತು. RCBಯನ್ಸ್ನ ಪ್ರೀತಿ ಜಗತ್ತಿನಲ್ಲಿ ಉದಾಹರಣೆಯ ರೂಪದಲ್ಲಿ ಕೊಡುತ್ತಾರೆ. RCBಯನ್ಸ್ ಸೋಲನ್ನು ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ. ಅವರ ವಿಶ್ವಾಸ, ಫ್ಯಾನ್ಸ್ಗಳ ಪ್ರೀತಿ ಅವರನ್ನು ಪ್ರತಿ ಸಲ ಚೇತರಿಸುವಂತೆ ಮಾಡುತ್ತಿತ್ತು. ಇಲ್ಲದಿದ್ದರೆ 18 ವರ್ಷಗಳ ತನಕ ಯಾರು ಸಂಘರ್ಷ ಮಾಡುತ್ತಾರೆ? ಆದರೆ ಜೂನ್ 3 ದಿನಾಂಕ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ದಿನಾಂಕ RCBಯನ್ಸ್ ಯಾವತ್ತೂ ಮರೆಯುವುದಿಲ್ಲ. ಅದರಲ್ಲಿ ಕೆಲವರು ಅವರ ಯೌವನ ತ್ಯಾಗ ಮಾಡಿದರು, ಅವರ ಬಾಲ್ಯ ಅದರಲ್ಲಿ ಕಳೆದರು. ಮತ್ತು ಈಗ 18 ವರ್ಷಗಳ ನಂತರ ಆ ಕ್ಷಣ ಬಂದಿದೆ. ಜೂನ್ 3, 2025ಕ್ಕೆ ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆ ಕ್ಷಣ ಕೂಡಿ ಬಂದಿತು. ಕೋಟಿ ಹೃದಯಗಳು ಒಂದೇ ಸಮನೆ ಮಿಡಿಯುತ್ತಿದ್ದವು. ಆ ಕ್ಷಣಗಳು, ಅದನ್ನು ನೋಡಲು ಕಣ್ಣುಗಳು ಕಾತುರದಿಂದ ಕೂಡಿದ್ದವು. ಎದುರು ಬಂದಾಗ ಕಣ್ಣಿನಿಂದ ಹನಿಗಳು ಒಂದೇ ಸಮನೆ ಬೀಳುತ್ತಿದ್ದವು. ಆ ಕ್ಷಣ ಇತಿಹಾಸದಲ್ಲಿರುವ ಪುಟಗಳನ್ನು ಸುವರ್ಣ ಅಕ್ಷರಗಳಿಂದ ಅಲಂಕರಿಸಿತು. ಯಾಕೆಂದರೆ RCB ಫೈನಲ್ ಆಗಿ ಟ್ರೋಫಿನ ಎತ್ತುಕೊಂಡಿದೆ. RCBಯನ್ಸ್ ಹೇಳುತ್ತಿದ್ದಾರೆ, ಈ ಸಲ ಕಪ್ ನಮ್ಮದು. ಯಾಕೆಂದರೆ ಈ ಟ್ರೋಫಿ ನಮ್ಮದಾಗಿದೆ. ಪಂಜಾಬ್ ಕೂಡ ಬಹಳ ಸ್ಟ್ರಾಂಗ್ ಆಗಿರೋ ಟೀಮ್, ಅಂದರೆ ತುಂಬಾ ಬಲಿಷ್ಠವಾಗಿರೋ ಟೀಮ್ ಆಗಿತ್ತು. ಪಂಜಾಬ್ ಮತ್ತು RCBಯ ನಡುವೆ ಅಂತರವೇನಿತ್ತು ಗೊತ್ತಾ? ಆ 6 ರನ್ಗಳಿಂದ ಸೋಲಾಗಿದೆ. ಅಂತರ ಕೇವಲ ಪ್ರಾರ್ಥನೆಯದಾಗಿತ್ತು. 2 ಟೀಮ್ಗಳಲ್ಲಿ ಯಾವ ಅಂತರವೂ ಇರಲಿಲ್ಲ, ಕೇವಲ ಜನರ ಪ್ರಾರ್ಥನೆಯದಾಗಿತ್ತು. ಅದರಲ್ಲಿ ಹೆಚ್ಚಿನ ಪ್ರಾರ್ಥನೆ ವಿರಾಟ್ ಕೊಹ್ಲಿಗೋಸ್ಕರವಾಗಿದ್ದವು, ಮತ್ತು ಸ್ವಲ್ಪ ಜಾಸ್ತಿ ಪ್ರಾರ್ಥನೆ RCBಯನ್ಸ್ನವರಾಗಿದ್ದವು. ಈ ಗೆಲುವು ಕೇವಲ ಒಂದು ಟ್ರೋಫಿಯದಲ್ಲ, ಇದು 18 ವರ್ಷದ ತಪಸ್ಸಿನ ಫಲವಾಗಿದೆ. ಇದು ಆ ಒಡೆದು ಹೋಗಿರುವ ಮನಸ್ಸುಗಳ ವಿಶ್ವಾಸದ ಗೆಲುವಾಗಿದೆ. ಇದು ಅವರ ಗೆಲುವಾಗಿದೆ. ಎಷ್ಟು ಸಲ ಸೋತರೂ RCBನ ಬಿಟ್ಟುಕೊಡದೇ ಇರುವಂಥವರ ಗೆಲುವಾಗಿದೆ. ಇದು ಆ ಪ್ರೀತಿಯ ಗೆಲುವಾಗಿದೆ. RCBಯ ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಸೇರಿದೆ. ಈ ಗೆಲುವು ಆಗಿದೆ RCBಯ ಫ್ಯಾನ್ಸ್ದು. ರೇಡಿಯೋದಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಗೋ RCB, ವಿನ್ RCB, ಈ ಸಲ ಕಪ್ ನಮ್ಮದೇ ಎನ್ನುವ ಉತ್ಸಾಹ ನೆಲೆಗೊಂಡಿತ್ತು. ಮತ್ತು ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಚಪ್ಪಾಳೆಯ ಸದ್ದು ಕೇಳಿಸುತ್ತಿತ್ತು, ಮತ್ತು ಆ ಕೂಗುಗಳು ಕೇಳುತ್ತಿತ್ತು, ಮತ್ತು ಸೋಷಲ್ ಮೀಡಿಯಾದಲ್ಲಿ ಆ ಉತ್ಸಾಹ ಕಂಡುಬರುತ್ತಿದೆ. ಆ ರಸ್ತೆ ಬೀದಿಯಲ್ಲಿ ಕೆಂಪು ಧ್ವಜಗಳು ಕಂಡುಬರುತ್ತಿವೆ. ಆ ಸೆಲೆಬ್ರೇಷನ್ ಇದೆ. ಪಟಾಕಿಗಳ ಸದ್ದು ಕೇಳಿ ಬರುತ್ತಿದೆ. ಅದು ತೋರಿಸಿಕೊಡುತ್ತಿದೆ RCB ತನ್ನ ಕನಸು ನನಸು ಮಾಡಿಕೊಂಡಿದೆ ಎಂದು. RCB ಪಂಜಾಬ್ಗೆ 6 ರನ್ಗಳಿಂದ ಸೋಲಿಸಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.